ನಮಸ್ಕಾರ ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ವನಿತಾ. ಆಂಧ್ರ ರಾಜಕಾರಣಿಗಳಿಗೂ ಗೊತ್ತು, ರಾಕಿಂಗ್ ಸ್ಟಾರ್ ಯಶ್ ರವರ ಗೊತ್ತು. ಯಾಕೆಂತಂದ್ರೆ ನಿನ್ನೆ ನಡೆದಂತಹ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಆಂಧ್ರದ ಪ್ರತಿಷ್ಠಿತ ರಾಜಕಾರಣಿ ಒಬ್ಬರು, ಯಶಣ್ಣ ಬಾರಣ್ಣ ಒಂದು ಸೆಲ್ಫಿ ಕೊಡಣ್ಣ, ಯಶಣ್ಣ ಒಂದೇ ಒಂದು ಸೆಲ್ಫಿ ಕೊಡು ಅಂತ ಯಶ್ ಅವರನ್ನು ಕೇಳಿದ್ದಾರೆ. ಯಶಣ್ಣ ಬಾರಣ್ಣ ಒಂದು ಸೆಲ್ಫಿ ಕೊಡಣ್ಣ, ಯಶಣ್ಣ ಒಂದೇ ಒಂದ್ಸಲ ಸ್ಟೇಜ್ಗೆ ಬನ್ನಿ ಅಂತ ಯಶ್ ಅವರಿಗೆ ರಿಕ್ವೆಸ್ಟ್ ಮಾಡಿದಂತಹ ಆಂಧ್ರದ ಪ್ರತಿಷ್ಠಿತ ರಾಜಕಾರಣಿ, ತೆಲಂಗಾಣದ ರಾಜಕಾರಣಿ, ನಿಮ್ಮ ಜೊತೆ ಫೋಟೋ ತೆಗೆದುಕೊಳ್ಳಬೇಕು, ನನ್ನ ಮಕ್ಕಳೆಲ್ಲ ನೋಡ್ತಾರಣ್ಣ, ನನ್ನ ಮಕ್ಕಳು ನೋಡ್ತಾರೆ ನಿಮ್ಮ ಜೊತೆ ಫೋಟೋ ತೆಗೆದುಕೊಳ್ಳೋದನ್ನ. ಅಣ್ಣ ನೀನು ಇಂಡಿಯಾದಲ್ಲೇ ಬ್ಲಾಕ್ ಬಾಸ್ಟರ್ ಮಾಡ್ತೀಯಾ, ಬ್ಲಾಕ್ ಬಾಸ್ಟರ್ ಸಿನಿಮಾ ತೆಗಿತೀಯಾ, ನಿಮ್ಮ ಹಾಗೆ ಹೀರೋನ ನಾನು ಯಾವತ್ತೂ ನೋಡೇ ಇಲ್ಲ ಅಣ್ಣ ಅಂತ ಹೇಳಿ ಯಶ್ ಅವರನ್ನ ಹಾಡಿ ಹೊಗಳಿದ್ದು. ನಟ ಯಶ್ ಅವರನ್ನ ವೇದಿಕೆಗೆ ಆಹ್ವಾನಿಸಿದಂತಹ ತೆಲಂಗಾಣದ ಪ್ರತಿಷ್ಠಿತ ರಾಜಕಾರಣಿ ಮಲ್ಲಾರೆಡ್ಡಿ, BRS ಪಕ್ಷದ ನಾಯಕರಾದಂತಹ ಮಲ್ಲಾರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊನೆಗೆ ಯಶ್ ಜೊತೆ ಸೆಲ್ಫಿ ತೆಗೆಸಿಕೊಂಡಂತಹ ರಾಜಕಾರಣಿ ಮಲ್ಲಾರೆಡ್ಡಿ. ಆಂಧ್ರ ರಾಜಕಾರಣಿಗಳಿಗೂ ಗೊತ್ತು, ಯಶ್ ಗೊತ್ತು, ಆಂಧ್ರ ತೆಲಂಗಾಣ ಎಲ್ಲೇ ಹೋದರೂ ಕೂಡ ಯಶ್ ಹವಾ ಅನ್ನುವಂಥದ್ದು ಕಡಿಮೆ ಆಗಲ್ಲ. ತೆಲುಗಿನಲ್ಲಿ ಬಹಳ ಅದ್ಭುತವಾಗಿ ಕರೆದಿದ್ದಾರೆ, ಯಶನ್ನ ಒಕ್ಕಸಾರಿ ರಾ ಅನ್ನ ನೀತೋ ಫೋಟೋ తీసుకోవాలి నా పిల్లలంతా చూస్తారు ಅಂತ ತೆಲುಗಿನಲ್ಲಿ ಯಶ್ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಬಿಕಾಸ್ ಮಲ್ಲಾರೆಡ್ಡಿ ಒಬ್ಬ ಸಾಮಾನ್ಯ ರಾಜಕಾರಣಿ ಅಲ್ಲ, ಅನೇಕ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕಟ್ಟಿದ್ದಾರೆ. ಮಲ್ಲಾರೆಡ್ಡಿ ಹೆಸರಲ್ಲಿ ಅನೇಕ ವೈದ್ಯಕೀಯ ಕಾಲೇಜುಗಳಿದೆ, ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಬೃಹತ್ತಾದಂತಹ ಲ್ಯಾಂಡ್ ಓನರ್ ಆಗಿದ್ದಾರೆ ಮಲ್ಲಾರೆಡ್ಡಿ. ಆ್ಯಂಡ್ ಅದರ ಜೊತೆ ಮಿನಿಸ್ಟರ್ ಆಗಿದ್ರು ಕೂಡ. ಸೊ ಅಂತ ಮಲ್ಲಾರೆಡ್ಡಿ ಈಗ ಯಶ್ಗೆ ಹೆಂಗೆ ರಿಕ್ವೆಸ್ಟ್ ಮಾಡಿದ್ರು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. అన్న ఏసన్న ఒక్కసారి రాన్న నా ఎంబడొక్క ఫోటో దిగేసన్న, ఒక్కసారి నా పిల్లలు చూస్తారన్నా, నా ఎంబడి చూస్తారన్న, రాన్న ఒక్క నిమిషం. ఎస్ 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 అన్న ఎక్కడన్నా నువ్వు కూడా రా అన్న దిలానా. మళ్ళా 23 ఏజ్ వాళ్ళు లేరన్నా, ఓన్లీ జంజీ జంజీ జంజీ. రాబోయే ప్రపంచమంతా జంజీ, వచ్చే జనరేషన్ అంతా జంజీ, ఫ్యూచర్ అంతా మీదే. మా దగ్గర గుర్తా అన్న మా స్పెషాలిటీ అన్న ఎస్ అన్న, మా స్పెషాలిటీ మా స్టూడెంట్స్ తెలుసా, ఈ క్యాంపస్ లా ప్రతి స్టూడెంట్ ఒక AI తయారు కావాలి. AI వరల్డ్ ప్రపంచంలో యూత్ లేరన్నా, యూత్ అంతా ఉన్నారంటే మల్లారెడ్డిలో ఉన్నారు. వాళ్ళను ప్రపంచం తగ్గట్టు ఒక AI తయారు చేస్తున్నా. అందుకే నా బంగారం అన్న, ఇండియాలో నంబర్ 1 అన్న, హైయెస్ట్ మెడికల్ కాలేజ్, హైయెస్ట్ PG కాలేజ్, హైయెస్ట్ ఇంజనీరింగ్ కాలేజ్, ఓన్లీ మల్లారెడ్డి ఇన్ ఇండియా అన్న. నువ్వు కూడా ఇండియాను బ్లాక్ బాస్టర్. ಎಸ್, ಇದು ಮಲ್ಲಾರೆಡ್ಡಿ ಯಶ್ ರವರನ್ನ ಹಾಡಿ ಹೊಗಳಿದಂತಹ ರೀತಿ. ಅಣ್ಣ ಒಂದ್ಸಲಿ ಸ್ಟೇಜ್ ಮೇಲೆ ಬಂದ್ಬಿಡೋಣ, ಒಂದೇ ಒಂದ್ಸಲ ಸ್ಟೇಜ್ ಮೇಲೆ ಬಾ, ನಿನ್ನ ಜೊತೆ ನಾನು ಫೋಟೋ ತೆಗೆಸ್ಕೊಳ್ಬೇಕು, ನನ್ನ ಮಕ್ಕಳೆಲ್ಲ ನೋಡ್ತಾರೆ. ಮಕ್ಕಳು ಅಂತಂದರೆ ಇಲ್ಲಿ ಏನು ಕಾರ್ಯಕ್ರಮ ನಡೀತಲ್ಲ, ಆ ಒಂದು ಗ್ರೌಂಡು ಮಲ್ಲಾರೆಡ್ಡಿ ಇನ್ಸ್ಟಿಟ್ಯೂಷನ್ನ ಗ್ರೌಂಡು, ಅಲ್ಲಿ ಮಲ್ಲಾರೆಡ್ಡಿ ವಿವಿಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. ಸೊ ಈಗ ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಯಶ್ ಜೊತೆ ಫೋಟೋ ತೆಗೆಸ್ಕೊಂಡು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಂಗಾ ಈಗ ಸಂಪರ್ಕದಲ್ಲಿದ್ದಾರೆ. ಗಂಗಾ ಅವ್ರನ್ನ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಗಂಗಾ, ಏನಿದು ಅಂದರೆ ಮಲ್ಲಾರೆಡ್ಡಿ ಆದಂತಹ ಒಬ್ಬ ಕೋಟ್ಯಾಧಿಪತಿ ಪೊಲಿಟಿಷಿಯನ್, ಕರೋಡಪತಿ ಅಂತ ಕರೀತಾರೆ ಲಿಟ್ರಲಿ ಹೈದರಾಬಾದಲ್ಲಿ, ಅಂತಹ ಮಲ್ಲಾರೆಡ್ಡಿ ಈ ರೀತಿಯಾಗಿ ಆಹ್ವಾನ ಕೊಟ್ಟದ್ದು ಭಾರಿ ದೊಡ್ಡ ಪ್ರಮಾಣದ ಒಂದು ಚರ್ಚೆಯಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ. ವಾಟ್ಸ್ ಯುವರ್ ಒಪಿನಿಯನ್ ಗಂಗಾ?
ಹಲೋ ಗಂಗಾ, ಈ ರೀತಿಯಾದಂತಹ ಒಂದು ವ್ಯಾಪಕ ಚರ್ಚೆಗೆ ಗುರಿಯಾಗ್ತಾ ಇದೆ ಈಗ. ಅಂದರೆ ಮಲ್ಲಾರೆಡ್ಡಿ ಅನ್ನುವಂತಹ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಕೋಟ್ಯಾಧಿಪತಿ ಯಶ್ರವರನ್ನು ಈ ರೀತಿಯಾಗಿ ಕೊಂಡಾಡಿದ್ದು ಮತ್ತು ಯಶ್ರವರನ್ನು ವರ್ಣಿಸಿದ್ದು ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ? అందుకే ನನ್ನ ಬಂಗಾರಂ ಅನ್ನ ಇಂಡಿಯಾದ ನಂಬರ್ 1 ಅನ್ನ హైయెస్ట్ మెడికల్ కాలేజ్, హైయెస్ట్ పీజీ కాలేజ్, హైయెస్ట్ ఇంజనీరింగ్ కాలేజ్ ఓన్లీ మల్లారెడ్డి ఇన్ ఇండియా అన్నా. నువ్వు కూడా ఇండియాను బ్లాక్ బాస్టర్ చేస్తావన్నా. నీ అసొంటి హీరోని చూడలేదన్నా నేను. సూపర్ బ్లాక్ బ్లాస్టర్ అన్నా. ಎಸ್ ಪ್ರತಿನಿಧಿ ಗಂಗಾ ಈಗ ಸಂಪರ್ಕದಲ್ಲಿದ್ದಾರೆ. ಗಂಗಾ, ಈ ರೀತಿಯಾದಂತಹ ಒಂದು ವರ್ಣನೆ ಮತ್ತು ಈ ರೀತಿಯಾದಂತಹ ಒಂದು ಕರೆಯುವಿಕೆ ಯಶ್ರವರಿಗೆ ಸಿಕ್ಕಿದೆ. ತೆಲಂಗಾಣದಲ್ಲಿ ಮಲ್ಲಾರೆಡ್ಡಿ ಅಂತಹ ಸೀನಿಯರ್ ಪೊಲಿಟಿಷಿಯನ್ ಹೀಗೆಲ್ಲ ಕರೆದು ಯಶ್ರವರ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಯಾವ ರೀತಿಯಾದಂಥ ಚರ್ಚೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ? ಎಸ್ ಶ್ರೀನಿವಾಸ್, ಹೈದರಾಬಾದ್ನಲ್ಲಿ ನಡೆದಂತಹ ನಿನ್ನೆ ನಡೆದಂತಹ ಈ ಒಂದು ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಜನಸಾಗರವೇ ಹರಿದು ಬಂದಿತ್ತು. ಈ ಒಂದು ಮಲ್ಲಾರೆಡ್ಡಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಈವೆಂಟ್ ಅದ್ದೂರಿಯಾಗಿ ಕೂಡ ನಡೆದಿದ್ದಂಥದ್ದು. ಇಲ್ಲಿ ಮಲ್ಲಾರೆಡ್ಡಿ ಅವರು ಕೂಡ ಮಾತನಾಡಿರುವಂಥದ್ದು ಕೂಡ ಇದೆ. ಈ ಒಂದು ಶಾಸಕರಾದಂತಹ ಮಾತುಗಳು ಎಲ್ಲೆಡೆ ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು. ನಮ್ಮ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಭಾರತದ ನಂಬರ್ 1 ನಟರಾಗಿರುವಂತಹ ಯಶ್ ಅವರು ಬಂದಿದ್ದಾರೆ. ನಿಜಕ್ಕೂ ಕೂಡ ಹೆಮ್ಮೆಯ ಖುಷಿ ಆಗ್ತಾ ಇದೆ. ಇಷ್ಟೊಂದು ಕ್ರೌಡನ್ನು ನೋಡಿದ್ರೆ ನಿಜಕ್ಕೂ ನಾವು ಒಂದು ಕ್ಷಣ ಗಾಬರಿ ಆಗೋಗ್ಬಿಟ್ಟಿದ್ವಿ. ಎಲ್ಲಾದರೂ ಈ ಒಂದು ಇವೆಂಟ್ ಕ್ಯಾನ್ಸಲ್ ಆಗ್ಬಿಡುತ್ತೇನೋ ಅನ್ನುವಂಥ ಭಯ ಕೂಡ ಇತ್ತು. ಯಾಕಂತಂದ್ರೆ ಅಷ್ಟು ಜನರು ಕ್ರೌಡ್ ಆಗಿದ್ರು ಅನ್ನುವಂಥ ಮಾತುಗಳನ್ನ ಕೂಡ ಅವ್ರು ಹೇಳಿದ್ರು. ಜೊತೆಗೆ ಮಾತನಾಡ್ತಂತಹ ಸಂದರ್ಭದಲ್ಲಿ ಯಶ್ ಅವರನ್ನ ನೋಡಿ ಮಾತನಾಡಿ, ಅಣ್ಣ ನೀನು ಬಾರಣ್ಣ, ನಾನು ನಿನ್ನ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಬೇಕು, ನನ್ನ ಮಕ್ಕಳು ಕೂಡ ನೋಡಬೇಕು ಅನ್ನುವಂಥ ಮಾತುಗಳನ್ನ ಕೂಡ ಹೇಳಿದ್ರು. ಅಂದರೆ ತೆಲಂಗಾಣದ ರಾಜಕಾರಣಿಗಳು ಕೂಡ ಯಶ್ ಅವರನ್ನ ಮೆಚ್ಕೊಳ್ತಾ ಇರುವಂಥದ್ದು. ಇನ್ನು ಇವರು ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ. ಅನಿಮಲ್ ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ನಾನು ಭವಿಷ್ಯ ಹೇಳಿದ್ದೆ. ಇದು 1 ಪಟ್ಟು ಹೆಚ್ಚೇ ಹೋಗುತ್ತೆ ಅಂತಂದ್ರೆ 2000ಕ್ಕೂ ಹೆಚ್ಚು ಅಮೌಂಟನ್ನು ಗಳಿಸುತ್ತೆ, 2000 ಕೋಟಿಗೂ ಅಧಿಕ ಅಮೌಂಟನ್ನು ಗಳಿಸುತ್ತೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ಮಲ್ಲಾರೆಡ್ಡಿ ಆದಂಥವರು. ಜೊತೆಗೆ ಈ ಒಂದು ಕ್ರೌಡನ್ನು ನೋಡಿದಾಗ, ಜೊತೆಗೆ ಯಶ್ ಅವರ ಅದ್ಭುತ ನಟನೆ, ಜೊತೆಗೆ ಅವರ ಒಂದು ಫ್ಯಾನ್ ಬೇಸನ್ನು ಕಂಡು ಈ ರೀತಿಯಾಗಿ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಅದರಲ್ಲೂ ಕೂಡ ಎಸ್ಪೆಷಲಿ ಕನ್ನಡ ನಟನಿಗೆ ಈ ರೀತಿಯಾಗಿ ಗೌರವ ಪ್ರೀತಿ ಸಿಗ್ತಾ ಇರುವಂಥದ್ದನ್ನು ನೋಡಿದಾಗ ನಮಗೂ ಕೂಡ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಯಾಕಂತಂದರೆ ನೋಡಿ, ಬೇರೆ ರಾಜ್ಯದ ಶಾಸಕರಾಗಿರುವಂತಹ ಮಲ್ಲಾರೆಡ್ಡಿ ಅವರು ಕನ್ನಡದ ಅಪ್ಪಟ ಕನ್ನಡ ನಟ ಯಶ್ ಅವರನ್ನ ಪ್ರೀತಿಯಿಂದ ಮಾತನಾಡಿಸಿರುವಂಥದ್ದು. ಅವರ ಜೊತೆಗೆ ಸೆಲ್ಫಿಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಕಾರ್ಯಕ್ರಮದ ಮೇಲೆ, ವೇದಿಕೆಯ ಮೇಲೆ ಬನ್ನಿ ಅಣ್ಣ ಅಂತ ಕೂಡ ಅಣ್ಣ ಅಂತ ಕರೆದಿದ್ದಾರೆ. ಇದಕ್ಕಿಂತ ಖುಷಿಯ ಸಂಗತಿ ಇನ್ನೇನಿದೆ ಕನ್ನಡಿಗರಿಗೆ ಅಂತಾನೆ ಹೇಳಬಹುದಾಗಿದೆ. ಓಕೆ, ಧನ್ಯವಾದಗಳು ಗಂಗಾ, ನೀವೆಲ್ಲ ಮಾಹಿತಿಗೆ ಧನ್ಯವಾದ. ಎಸ್, ಒಟ್ಟಾರೆಯಾಗಿ ಇದು ಯಶ್ ರವರ ಒಂದು ಹವಾ. ಎಲ್ಲಿಯ ಪಡವರಹಳ್ಳಿ, ಎಲ್ಲಿಯ ಹೈದರಾಬಾದ್, ಎಲ್ಲಿಯ ನವೀನ್ ಗೌಡ ಅನ್ನುವಂಥ ಒಬ್ಬ ಸಾಮಾನ್ಯ ಯುವಕ, ಎಲ್ಲಿಯ ಮಲ್ಲಾರೆಡ್ಡಿ. ಸೊ ಸಾಧನೆಗೆ ಯಾವುದೂ ಅಡ್ಡಿ ಬರಲ್ಲ ಅನ್ನೋದಕ್ಕೆ ಯಶ್ ರೈಟ್ ನಾವು ಈಗ ಬಿಗ್ ಸೆಟ್ ಆಫ್ ದ ಎಕ್ಸಾಂಪಲ್ ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.